ಎಲ್ಲರಿಗೂ ನಮಸ್ಕಾರ. ಕೆಎಫ್‌ಡಿ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂದರೆ ಮನಿ ಆ್ಯಂಡ್ ಕರಿಯರ್ ಬಗ್ಗೆ ಮಾತನಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆಎಫ್‌ಡಿ ಕನ್ನಡ ಯೂಟ್ಯೂಬ್ ಚಾನಲ್‌ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ ಮತ್ತು ಈ ಚಾನಲ್‌ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೂ ಸಹ ಶೇರ್ ಮಾಡಿ ಅವರಿಗೂ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ನಮ್ಮ ಶಾಲೆ ಮತ್ತು ಕಾಲೇಜ್ ಹೇಳ್ಕೊಡದೇ ಇರುವಂಥ ಒಂದು ವಿಚಾರದ ಕುರಿತಾಗಿ ಸರಣಿಯಾಗಿ ನಾನು ಹಲವಾರು ವೀಡಿಯೋಸ್ಗಳನ್ನು ಈಗ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಮನಿ ಆ್ಯಂಡ್ ರಿಲೇಷನ್‌ಶಿಪ್ ಬಗ್ಗೆ ಮಾತನಾಡಿದೆ. ಹಣ ಮತ್ತು ಸಂಬಂಧಗಳ ಕುರಿತಾಗಿ ನಮ್ಮ ಶಾಲೆ ಮತ್ತು ಕಾಲೇಜ್ ಸಂಬಂಧಗಳ ಕುರಿತಂತಹ ಮಾಹಿತಿನ ನಮಗೆ ನೀಡೋದಿಲ್ಲ. ಅದು ಬಹಳ ಒಂದು ಮುಖ್ಯವಾದಂಥ ಒಂದು ಪಾತ್ರ ವಹಿಸುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಹಾಗೆ ಮನಿ ಆ್ಯಂಡ್ ಹೋಮ್ ಬೈಯಿಂಗ್ ಬಗ್ಗೆ ಮಾತನಾಡ್ತಿದ್ದೆ. ಮನೆ ಖರೀದಿಯ ಬಗ್ಗೆ, ಮೊದಲ ಮನೆ ನಾವು ಹೇಗೆ ಖರೀದಿಸಬೇಕು ಅದರ ಕುರಿತಾದಂತಹ ಮಾಹಿತಿನೆಲ್ಲ ಹೇಳ್ತಾ ಇದ್ದೆ. ಅದರ ಒಂದು ಮುಂದುವರಿದ ಭಾಗ ಇದು ಮನಿ ಆ್ಯಂಡ್ ಕರಿಯರ್. ಸೊ ನಮ್ಮ ಒಂದು ಕರಿಯರ್ ನಾವು ಯಾವ ರೀತಿಯಾದಂಥ ಕರಿಯರನ್ನು ನಾವು ಚೂಸ್ ಮಾಡ್ತೀವಿ ಅನ್ನೋದು ಈ ಹಿಂದೆ ಹೇಳಿದಂಥ ಒಂದು ವಿಚಾರ ಏನಿತ್ತು ಈ ವಿಡಿಯೋಸ್ಗಳಲ್ಲಿ, ಅಂದರೆ ರಿಲೇಷನ್ಶಿಪ್ ಸಂಬಂಧಗಳು ಮತ್ತು ಹೋಮ್ ಬೈಯಿಂಗ್ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನುವಂಥ ವಿಚಾರ. ಸೊ ಈಗ ನಾವು ಯಾವುದೇ ರೀತಿಯಾಗಿ ಒಂದು ಕೆಲಸಕ್ಕೆ ಹೋಗ್ತಿದ್ದೀವಿ ಅಂತದ್ದಲ್ಲಿ ಅದು ಕೆಲಸ ಅಂದಾಗ ನಾವು ಜಾಬ್ ಅಂತ ಹೇಳ್ತೀವಿ, ಎಂಪ್ಲಾಯ್ ಅಂತ ಕರೆಯಲ್ಪಡ್ತೀವಿ. ಅದೇ ನಾವು ಒಂದು ವ್ಯಾಪಾರ ಮಾಡ್ತಾ ಇದ್ದೀವಿ ಅಂದರೆ ನಾವು ಒಬ್ಬ ವ್ಯಾಪಾರಿ ಆಗ್ತೀವಿ, ಬಿಸ್ನೆಸ್ ಮ್ಯಾನ್ ಆಗ್ತೀವಿ. ಅದೇ ಒಂದು ಸ್ಟಾರ್ಟಪ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಒಬ್ಬರು ಆಂಟ್ರಪ್ರನರ್ ಆಗ್ತೀವಿ. ಸೊ ಆ ಥರ ಹೊಸ ಹೊಸ ಆಯಾಮಗಳು ಈ ಕರಿಯರಲ್ಲಿ ಇರುತ್ತೆ ಅನ್ನುವಂಥ ವಿಚಾರ. ಸೊ ಅದು ನಮ್ಮ ಕೆಪಾಸಿಟಿಗೆ, ನಮ್ಮ ಕೆಪಬಿಲಿಟಿಗೆ ತಕ್ಕಂತೆ, ನಮ್ಮ ಒಂದು ಸ್ಕಿಲ್ ಸೆಟ್ಟಿಗೆ ತಕ್ಕಂತೆ ನಮ್ಮ ಈ ಒಂದು ಕೆರಿಯರ್ನಲ್ಲಿ ಎನ್ಹ್ಯಾನ್ಸ್‌ಮೆಂಟ್ ಆಗುತ್ತೆ. ಸಂಬಳ ಜಾಸ್ತಿ ಬರುತ್ತೆ, ಜಾಬಲ್ಲಿ ಸ್ಕಿಲ್ಸ್ ಜಾಸ್ತಿ ಆಗ್ತಾ ಹೋದಂಗೂ, ಎಕ್ಸ್ಪೀರಿಯನ್ಸ್ ಜಾಸ್ತಿ ಹೋದಂಗೂ ಬಿಸ್ನೆಸ್‌ನಲ್ಲಿ ಪ್ರಾಫಿಟ್ ಬರೋದಕ್ಕೆ ಶುರುವಾಗುತ್ತೆ. ನಮ್ಮ ಅನುಭವಕ್ಕೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ ಹಲವಾರು ಬಿಸ್ನೆಸ್ ವೆಂಚರ್ಸ್ಗಳನ್ನು ಎಕ್ಸ್ಪ್ಯಾನ್ಷನ್ ಮಾಡೋದರ ಮೂಲಕ ಅಥವಾ ಫ್ರಾಂಚೈಸಿ ತೊಗೊಂಬಂದಲ್ಲಿ ಫ್ರಾಂಚೈಸಿನ ಸಹ ನಾನು ಬಿಸ್ನೆಸ್ ಮಾಡೆಲ್ ಆಗಿ ತೊಗೊಂಡು ಪ್ರಾಫಿಟಬಲ್ ಆಗಿ ಹೇಗೆ ಮಾಡೋಕ್ಕಾಗುತ್ತೆ ಅನ್ನೋಂಥ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾದ್ರೂ ಸಹ ಇದು ಸಹ ಒಂದು ರೀತಿ ಕರಿಯರಿನ ಒಂದು ಆಪ್ಷನ್ ಆಗಿರುತ್ತೆ ಅನ್ನೋಂಥ ವಿಚಾರ. ಆದರೆ ನಾವು ಮಾಡುವಂಥ ದೊಡ್ಡ ತಪ್ಪು ಏನು ಅಂತಂದರೆ ನಮಗೆ ಬರುವಂತಹ ಆದಾಯ ಏನಿದೆ ಅದು ಮೊದಲೇ ನಾವು ಅದನ್ನೆಲ್ಲ ಖರ್ಚು ಮಾಡಿಬಿಡ್ತೀವಿ. ನಮಗೆ ಅಂತ ನಾವೇನೂ ಹೇಳೋದಿಲ್ಲ. ಅದರ ಕುರಿತಾಗಿ ಇನ್ನೊಂದು ವಿಡಿಯೋದಲ್ಲಿ ಸವಿಸ್ತರವಾಗಿ ಹೇಳ್ತೀನಿ. ಆದರೆ ಯಾವಾಗಲೂ ಪೇ ಯುವರ್ ಸೆಲ್ಫ್ ಫಸ್ಟ್ ಅನ್ನುವಂಥ ಒಂದು ಮಾರ್ಗವನ್ನು ನಾವು ಪಾಲಿಸಬೇಕಾಗುತ್ತೆ. ನಾವು ಯಾವುದೋ ಒಂದು ಉದ್ಯೋಗದಲ್ಲಿ ಇದ್ದೀವಿ ಅಥವಾ ಎಲ್ಲೋ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಥವಾ ನಾವೇ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಅಂತಂದಾಗಲೂ ಸಹ ನಮಗೆ ಫಸ್ಟ್ ಬರುವಂಥ ಒಂದು ಆದಾಯ ಏನಿದೆ ಅದು ಪ್ರಾಫಿಟ್ ಆಗಿರಲಿ, ಇನ್ಕಮ್ ಆಗಿರಲಿ, ಸ್ಯಾಲರಿ ಆಗಿರಲಿ ಅದರಲ್ಲಿ ಒಂದಿಷ್ಟು ಭಾಗವನ್ನು ಅಸೆಟ್ಸ್‌ನ ಖರೀದಿ ಮಾಡೋದ್ರ ಮೂಲಕ ನಮ್ಮ ಒಂದು ಭವಿಷ್ಯವನ್ನು ಸುಭದ್ರಪಡಿಸ್ಕೊಳ್ಳೋದಕ್ಕೆ, ಭದ್ರವಾಗಿ ಇಟ್ಕೊಳ್ಳೋದಕ್ಕೆ ಅದು ಪೂರಕವಾಗುತ್ತೆ ಅನ್ನೋಂಥ ವಿಚಾರ. ರಿಟೈರ್ಮೆಂಟ್ ಟೈಮಲ್ಲಿ ನಮಗೆ ಆ ಒಂದು ಅಸೆಟ್ಸ್‌ಗಳು ನಮಗೆ ಇನ್ಕಮ್ ಜನರೇಟ್ ಮಾಡಿ ಕೊಡುವಂಥ ರೀತಿಯಲ್ಲಿ ನಾವು ನೋಡ್ಕೊಬೇಕಾಗುತ್ತೆ ಅನ್ನುವಂಥ ವಿಚಾರ. ಸೊ ಹೀಗೆಲ್ಲ ಇರಬೇಕಾದ್ರೆ ನಾವು ಫಸ್ಟ್ ಪೇ ಯುವರ್ ಸೆಲ್ಫ್ ಫಸ್ಟ್ ಅಂದಾಗ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂದರೆ ಏನು? ಇದ್ರ ಬಗ್ಗೆ ಸಹ ನಮಗೆ ಶಾಲೆಯಲ್ಲಿ ಜಾಸ್ತಿ ಹೇಳ್ಕೊಡೋದಿಲ್ಲ, ಕಾಲೇಜಲ್ಲಿ ಸಹ ಹೇಳ್ಕೊಡೋದಿಲ್ಲ. ಸೊ ಲಯಬಿಲಿಟಿ ಅನ್ನೋದು ನನಗೆ ಖರ್ಚಿನ ರೂಪದಲ್ಲಿದ್ದರೆ, ಅಸೆಟ್ಸ್ ಅನ್ನೋದು ನನಗೆ ಆದಾಯ ರೂಪದಲ್ಲಿ ಇರುತ್ತೆ ಅನ್ನುವಂಥ ವಿಚಾರ. ಸೊ ಖರ್ಚಿನ ರೂಪದಲ್ಲಿ ಏನು? ಅಸೆಟ್ಸ್ ಅಂದರೆ ಏನು ಅಂತಂದಾಗ ಒಂದು ಮನೆ, ಆ ಮನೆನ ಬಾಡಿಗೆಗೆ ಬಿಡ್ತೀನಿ ಅಂದರೆ ಅದು ನನಗೆ ಅಸೆಟ್ ಆಗುತ್ತೆ. ಒಂದು ಕಮರ್ಷಿಯಲ್ ವೆಹಿಕಲ್ ಇದೆ, ಅದನ್ನು ನಾನು ಟ್ಯಾಕ್ಸಿ ಸರ್ವಿಸ್ ಆಗಿ ಬಿಟ್ಟಿದ್ದೀನಿ ಅಂದರೆ ಅದು ನನಗೆ ಅಸೆಟ್ ಆಗುತ್ತೆ. ಅದೇ ರೀತಿ ಬಂಗಾರ ಇದೆ, ಆ ಬಂಗಾರದ ವ್ಯಾಲ್ಯೂ ಫ್ಯೂಚರಲ್ಲಿ ಏರಿಕೆ ಆಗುತ್ತೆ ಅಂದರೆ ಅದು ನನಗೆ ಒಂದು ರೀತಿ ಅಸೆಟ್ ಇದ್ದಂಗೆ. ಸೊ ಅದೇ ಲಯಬಿಲಿಟಿ ಅಂತಂದಾಗ ನಾನು ಪರ್ಸನಲ್ ಆಗಿ ಒಂದು ವೆಹಿಕಲ್ ತೊಗೊತೀನಿ, ಕಾರು, ಬೈಕು, ಅದಕ್ಕೆ EMI ಕಟ್ತಾ ಹೋಗ್ತೀನಿ, ಲೋನನ್ನು ಕಟ್ತಾ ಹೋಗ್ತೀನಿ ಅಂದಾಗ ತಲೆ ಮೇಲೆ ಕತ್ತಿ ಇಟ್ಟಂಗೆ ಅದು. ಬಿಸ್ನೆಸ್ಸಲ್ಲಿ ಇರಲಿ ಅಥವಾ ಜಾಬಲ್ಲಿದ್ದರೂ ಸಹ ನಾವು ಕಟ್ಟುವಂಥ ಕಂತನ್ನು ಕಟ್ತಾನೆ ಇರಬೇಕು. ಅದು ನನಗೆ ಹೊರೆ, ಅದು ಜವಾಬ್ದಾರಿ ಅಥವಾ ಲಯಬಿಲಿಟಿ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಮನೆ, ಒಂದು ಸ್ವಂತವಾಗಿ ಮನೆ ತೊಗೊತೀವಿ ಸಾಲದ ಮೂಲಕ, ಅದಕ್ಕೆ EMI ಅಂತೂ ನಾವು ಕಟ್ಟಲೇಬೇಕು, ಅದು ನಮಗೆ ಜವಾಬ್ದಾರಿ, ಹೊರೆ. ಸೊ ಇಟ್ಸ್ ಅ ಲಯಬಿಲಿಟಿ. ಸೊ ಜಾಸ್ತಿ ನಾವು ಅಸೆಟ್ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕು, ಲಯಬಿಲಿಟಿ ಕಡೆ ಕಮ್ಮಿಯಾಗಿ ಕಾನ್ಸಂಟ್ರೇಷನ್ ಮಾಡಬೇಕು. ನಮ್ಮ ಸುಖ ಅಥವಾ ಆಸೆಗಳಿಗೋಸ್ಕರ ನಾವು ಬದುಕಬೇಕು ಅನ್ನುವಂಥ ಪರಿಸ್ಥಿತಿಲಿ ನಾವಿದ್ದೀವಿ ಅಂತಂದಾಗ ನಾವು ಈ ಲಯಬಿಲಿಟೀಸ್ ಹತ್ತ ಹೋಗ್ತೀವಿ, ವಾಲ್ತೀವಿ. ಅದರ ಮೂಲಕ ನಾವು ಸಾಲಗಾರರಾಗ್ತೀವಿ. ಸೊ ನಮ್ಮ ಬಯಕೆಗಳು, ಆಸೆಗಳನ್ನೆಲ್ಲ ಒಂದಿಷ್ಟು ಸ್ವಲ್ಪ ಸೀಮಿತವಾಗಿ ಇಟ್ಕೊಂಡು, ಭವಿಷ್ಯದ ಪರಿಕಲ್ಪನೆ ಇಟ್ಕೊಂಡು ದೀರ್ಘಾವಧಿ ಯೋಚನೆ ಮಾಡ್ತಾ ಇದ್ದೀವಿ ಅಂತಂದಲ್ಲಿ ಅಸೆಟ್ಗಳ ಮೇಲೆ ನಾವು ನಮ್ಮ ಧ್ಯಾನವನ್ನು ನೀಡ್ತೀವಿ ಅನ್ನೋಂಥ ವಿಚಾರ. ಸೊ ಇದು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಬಗ್ಗೆ ನಮಗೆ ಹೇಳ್ಕೊಡೋದಿದ್ದಂತಹ ಒಂದು ಸಂಗತಿಯಾಗಿದೆ ಕಾಲೇಜ್ ಮತ್ತು ಸ್ಕೂಲ್ಸಲ್ಲಿ. ಸೊ ಈಗ ನಾನು ಹೇಳ್ತಾ ಇದ್ದೆ, ಈಗ ಕರಿಯರನ್ನು ನಾನು ಎನ್ಹ್ಯಾನ್ಸ್ ಮಾಡಬೇಕು ಅಂದರೆ ಸ್ಕಿಲ್ ಸೆಟ್ಟನ್ನು ನಾನು ಇನ್ಕ್ರೀಸ್ ಮಾಡ್ಕೊಬೇಕು. ವ್ಯಾಲ್ಯೂಬಲ್ ಆದಂಥ ಸ್ಕಿಲ್ಸನ್ನು ನಾನು ಕಲಿಬೇಕು. ಅದರ ಮೂಲಕ ನನ್ನ ಒಂದು ಅನುಭವವನ್ನು ಮತ್ತು ನನ್ನ ಒಂದು ಸ್ಕಿಲ್ಸಿಗೆ ತಕ್ಕಂತಹ ಕೆಲಸವನ್ನು ನನಗೆ ಸಿಗ್ತಾ ಹೋಗುತ್ತೆ ಸಮಾಜದಲ್ಲಿ. ಬೇಡಿಕೆ ಮತ್ತು ಸರಬರಾಜು, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಗೆ ತಕ್ಕಂತಹ ಕೆಲಸವನ್ನು ಹುಡ್ಕೊಂಡು ಹೋದಾಗ ನನ್ನ ಒಂದು ಕೆಲಸದಲ್ಲಿ ಆಸಕ್ತಿ ಸಹ ಬೆಳೆಯೋಕ್ಕೆ ಉದ್ಭವ ಆಗುತ್ತೆ. ಅದೇ ರೀತಿಯಲ್ಲಿ ಬಿಸ್ನೆಸ್ ಮಾಡಬೇಕು ಅಂದಾಗ ನನಗೆ ಲಾಭದಾಯಕವಾಗಿಯೂ ಸಹ ಆ ಒಂದು ವಿಚಾರ ಇರುತ್ತೆ ಅನ್ನೋಂಥ ವಿಚಾರ. ಮತ್ತು ಕಾಲೇಜ್ ಎಲ್ಲದಕ್ಕೂ ಸಹ ಉತ್ತರ ಅಲ್ಲ. ಭಾಳಷ್ಟು ಜನ ಏನು ಮಾಡ್ತಾರೆ, ಕಾಲೇಜ್ ಎಜುಕೇಷನ್ ಪಡ್ಕೊತಾರೆ. ಆದರೆ ಬಹಳ ಆಗರ್ಭ ಶ್ರೀಮಂತರಾಗಿರಲಿ, ಕೋಟ್ಯಾಧೀಶರನ್ನು ನೋಡ್ತಾ ಇದ್ದರೆ ಅಲ್ಲಿ ಕಾಲೇಜ್ ಎಜುಕೇಷನ್ ಅಥವಾ ಟ್ರೆಡಿಷ್ನಲ್ ಎಜುಕೇಷನ್ ಸ್ಕೂಲಲ್ಲಿ ಹೋಗದೇ ಇರೋರೆ, ಸ್ಕೂಲ್ ಡ್ರಾಪ್ಔಟ್, ಕಾಲೇಜ್ ಡ್ರಾಪ್ಔಟ್ ಎಲ್ಲ
$1,000,000 $1,000,000,000 ಬಿಸ್ನೆಸ್ನ ಎಂಪೈರ್ನ ಕಟ್ಟಿದ್ದಾರೆ. ಹೇಗೆ ಇದಕ್ಕೆ ಸಾಧ್ಯ ಅಂದರೆ ಅವರು ಸ್ಕಿಲ್ಸನ್ನ ಎನ್ಹ್ಯಾನ್ಸ್ ಮಾಡ್ಕೊತ ಹೋಗಿದ್ದಾರೆ. ಕಲಿಕೆಯಲ್ಲಿ ಆಸಕ್ತಿ, ಲರ್ನಿಂಗಲ್ಲಿ ಅವ್ರಿಗೆ ಆಸಕ್ತಿ ಜಾಸ್ತಿ ಇದೆ, ಕುತೂಹಲ ಜಾಸ್ತಿ ಇದೆ ಅವರಿಗೆ, ಕ್ಯೂರಿಯಾಸಿಟಿ, ಹೊಸದಾಗಿ ಕಲಿಬೇಕು ಅನ್ನೋಂಥ ವಿಚಾರದಲ್ಲಿ. ಸೊ ಅವೆಲ್ಲ ಇರೋದ್ರಿಂದ ಆ ಒಂದು ಬಿಸ್ನೆಸ್ಸಿಗೆ ಅದನ್ನು ಉಪಯೋಗಿಸ್ಕೊಂಡು ಅವರು ಬೆಳೆದಿದ್ದಾರೆ ಅನ್ನೋಂಥ ವಿಚಾರ. ಸೊ ಇನ್ನೊಂದು ಆಯಾಮದಲ್ಲಿ ನೋಡೋದಾದರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ನೋಡೋದಾಗಿದ್ರೂ ಸಹ ಒಂದು ವೇಳೆ ಶ್ರೀಮಂತ ಮನೆಯಲ್ಲಿ ಅಥವಾ ಒಂದು ಮಿಡಲ್ ಕ್ಲಾಸ್ ಮನೆಯಲ್ಲಿರುವಂತಹ ಒಂದು ಕುಟುಂಬ ಆಗಿತ್ತು ಅಂದರೆ ತಮ್ಮ ಮಕ್ಕಳ ಭವಿಷ್ಯಕ್ಕೆ ಈ ಕಾಲೇಜಿಗೆ ಶಿಕ್ಷಣಕ್ಕೆ ಅಂತ ಕೊಡುವಂತಹ ಹಣ ಏನಿದೆ ಸ್ವಂತ ದುಡ್ಡಿಂದ ಕೊಟ್ಟಿರ್ತಾರೆ. ಕೆಲವು ಕಡೆ ಆ ಒಂದು ಹಣ ಇಲ್ಲದೇ ಇರೋದ್ರಿಂದ ಸಾಲವನ್ನು ಮಾಡಿರ್ತಾರೆ. ಸೊ ಸಾಲವನ್ನು ಮಾಡಿ ಮಕ್ಕಳಿಗೆ ಓದಿಸ್ತಾ ಇದ್ದಲ್ಲೂ ಸಹ ಒಂದು ವೇಳೆ ಕಾಲೇಜಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಸೆಲೆಕ್ಟ್ ಆಗದೇ ಇದ್ದಲ್ಲಿ ಅಥವಾ ಹೊರ ಬಂದ ತಕ್ಷಣ ಉದ್ಯೋಗ ದೊರಕದೇ ಇದ್ದಲ್ಲಿ ಆ ಸಾಲದ ಹೊರೆ ಮಕ್ಕಳ ಮೇಲೆ ಬೀಳುತ್ತೆ. ಒಂದು ವೇಳೆ ಮಕ್ಕಳಿಗೆ ಉದ್ಯೋಗ ಸಿಕ್ಕಿಲ್ಲ ಅಂದಾಗ ಮತ್ತೆ ಪೇರೆಂಟ್ಸ್ ಅದಕ್ಕೆ ಜವಾಬ್ದಾರಿಯಾಗಿ ತೊಗೊಂಡು EMI ಕಟ್ಟುವಂಥ ಒಂದು ಪದ್ಧತಿಗೆ ಸಿಕ್ಕಾಕೊತಾರೆ. ಒಂದು ವೇಳೆ ಕೆಲಸ ಸಿಕ್ಕೂ ಸಹ ಬರುವಂಥ ಸಂಬಳ ತುಂಬ ಕಡಿಮೆ ಇದೆ. ಉದಾಹರಣೆಗಳಾದರೆ ವಾರ್ಷಿಕ ₹12,00,000 ಫೀಸು ಕಟ್ಟಿರ್ತಾರೆ. ಅಥವಾ ಒಂದು ಕಾಲೇಜಲ್ಲಿ ಪ್ರತಿಷ್ಠಿತ ಕಾಲೇಜ್ ಅಂತ ಹೇಳಿ ಕಟ್ತಾ ಇದ್ದಾರೆ ಅಂತಂದಲ್ಲಿ ಒಂದು 4 ವರ್ಷಕ್ಕೆ ಅದು ಎಷ್ಟಾಯಿತು ಅಂತ ನೀವೇ ಲೆಕ್ಕ ಹಾಕಿ ನೋಡ್ಬೋದು. ಆ ಒಂದು ಮೊತ್ತವನ್ನು ಆ ಒಬ್ಬ ಹುಡುಗ ಅಥವಾ ಹುಡುಗಿ ಕೆಲಸದಿಂದ ಆದಾಯವನ್ನು ಗಳಿಸಿ ಆ ಆದಾಯದ ಮೂಲಕ EMI ಕಟ್ತಾ ಹೋಗಬೇಕು ಅಂದರೆ ಕಡಿಮೆ ಅಂದರೆ 8ರಿಂದ 10 ವರ್ಷ ಆದರೂ ಸಮಯ ಬೇಕಾಗುತ್ತೆ. ಯಾಕಂದರೆ ಆರಂಭಿಕ ಸಂಬಳವಾದಂಥ ₹10,000-15,000 ಇಟ್ಕೊಂಡು ಆ ಒಂದು EMIನ ಕಟ್ಕೊಬೇಕು. ಮತ್ತು ಅವರು ಹೊರಗಡೆ ಪ್ರದೇಶದಲ್ಲಿ ಊಟ ತಿಂಡಿ ಮತ್ತು ಉಳ್ಕೊಳ್ಳುವಂಥ ವಸತಿ ಸೌಕರ್ಯವೆಲ್ಲ ನೋಡಿಕೊಂಡು ಅದನ್ನು ಮೇಂಟೈನ್ ಮಾಡೋದು ಭಾಳ ಕಷ್ಟವಾದಂಥ ಒಂದು ಸಂಗತಿಯಾಗಿದೆ. ಸೊ ಹೀಗಿರ್ಬೇಕಾದ್ರೆ ಹೊಸ ರೀತಿಯಾದಂಥ ವೊಕೇಶ್ನಲ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳಿರ್ತವೆ. ಅದನ್ನು ನಾವು ಕಲಿಯೋಕ್ಕೆ ಆಗುತ್ತಾ ಅನ್ನುವಂಥದ್ದನ್ನು ಸಹ ನೋಡಬೇಕಾಗುತ್ತೆ. ಬರೀ ಡಿಪ್ಲೊಮಾವನ್ನು ಓದ್ಕೊಂಡು ಹೋಗಿ ಹೊರದೇಶದಲ್ಲಿ ಕೋಟಿಗಟ್ಟಲೆ ಆದಾಯವನ್ನು ಸಂಪಾದನೆ ಮಾಡೋರು ಸಹ ನಾವು ನೋಡಿರ್ತೀವಿ. ದುಬೈಯಲ್ಲಿ ಹೋಗೋರಿದ್ದಾರೆ, ಸಿಂಗಾಪುರ್, ಮಲೇಷ್ಯಾದಲ್ಲಿ ಹೋಗಿ ದುಡಿಮೆ ಮಾಡೋರಿದ್ದಾರೆ. ಅವರೆಲ್ಲ ಬೇಸಿಕ್ ಆಫ್ ಡಿಪ್ಲೊಮಾದಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗನ್ನು ಓದ್ಕೊಂಡ್ಬಿಟ್ಟು ಈಗ ಅಲ್ಲಿ ಒಂದು ಸೆಟಲ್ ಆಗಿರುವಂಥ ಲೈಫ್ ಸ್ಟೈಲಲ್ಲಿ ಇದ್ದಾರೆ. ಸೊ ಆ ಥರ ಮೈಂಡ್ಸೆಟ್ ನಮಗಿದೆಯಾ ಅನ್ನೋದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಕಾಲೇಜ್ ಎಜುಕೇಷನ್ನೇ ನಮಗೆ ಕಂಪ್ಲೀಟಾಗಿ ರಿಟರ್ನ್ಸ್ ಕೊಡುತ್ತೆ ಅಂತ ಹೇಳೋದಕ್ಕೆ ಯಾವುದೇ ರೀತಿಯಾದಂಥ ಗ್ಯಾರಂಟಿಗಳು ಇರೋದಿಲ್ಲ. ಸೊ ಅದರಿಂದ ಒಂದು ಅಪ್ರೆಂಟಿಸ್‌ಶಿಪ್ ಪ್ರೋಗ್ರಾಮ್ ಜೊತೆ ಸೇರಿಕೊಂಡು ಆ ಅಪ್ರೆಂಟಿಸ್‌ಶಿಪ್ ಜೊತೆಗಲ್ಲೇ ವೊಕೇಶನಲ್ ಟ್ರೈನಿಂಗ್ ಮಾಡ್ಕೊತಾ ಹೋಗಿ ಅಲ್ಲಿ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೋಜರನ್ನು ತೊಗೊಂಡು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಳ್ತಾ ಪ್ಲಂಬಿಂಗ್ ಆಗಿರಲಿ, ಎಲೆಕ್ಟ್ರಿಕಲ್ ವರ್ಕ್ ಆಗಿರಲಿ, ಎಲೆಕ್ಟ್ರಿಷಿಯನ್ ವರ್ಕ್ ಆಗಿರಲಿ, HVAC ಟೆಕ್ನಿಷಿಯನ್ ವರ್ಕ್ ಆಗಿರಲಿ, ಲಿಫ್ಟ್ ಆಪರೇಷನ್ ವರ್ಕ್ ಆಗಿರಲಿ, ಸೊ ಈ ಒಂದು ಡಿಸೈನ್ಸ್ಗಳಾಗಿರಲಿ, ಈ ಎಲ್ಲ ಕೋರ್ಸ್ಗಳನ್ನು ವೊಕೇಶನಲ್ ಟ್ರೈನಿಂಗ್ ಕೋರ್ಸಸ್ನ ತೊಗೊಂಡು ಪ್ರಾಕ್ಟಿಕಲಾಗಿ ಅದನ್ನು ಹೇಗೆ ಆನ್-ಸೈಟಲ್ಲಿ ಹೇಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದರ ಅನುಭವವನ್ನು ಗಿಟ್ಟಿಸ್ಕೊಂಡು ಅಲ್ಪ ವರ್ಷದಲ್ಲಿ ಒಂದು 3-4 ವರ್ಷದಲ್ಲಿ ಅದರಲ್ಲಿ ದುಡಿಮೆ ಮಾಡಿಕೊಂಡು ಹಣವನ್ನು ಗಳಿಸ್ಕೊಂಡು ಹೊಸ ಆಪರ್ಚುನಿಟೀಸಿಗೋಸ್ಕರ ಅವಕಾಶಗಳಿಗೆ ವಿದೇಶದಲ್ಲಿ ಇದೆಯಾ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಅನ್ವಯವಾಗಿ ನೀವು ಹಣವನ್ನು ಹಾಕಿ ಅಲ್ಲಿ ಹೋಗಿ ಕೂಡ ನೀವು ಡಾಲರ್ಸ್ಗಳಲ್ಲಿ ಅಥವಾ ದಿರಮ್ಗಳಲ್ಲಿ ಅಥವಾ ನೀವು ಸಿಂಗಾಪುರ್ ಡಾಲರ್ಗಳಲ್ಲಿ ಕೂಡ ನೀವು ಸಂಪಾದನೆನ ಮಾಡ್ಕೊತಾ ಹೋಗ್ಬೋದು, ಮಲೇಷಿಯನ್ ರಿಂಗೇಟ್ಸ್ನಲ್ಲಿ. ಸೊ ಈ ರೀತಿಯಾದಂತಹ ಅವಕಾಶಗಳು ಸಹ ಇದೆ. ಸೊ ಕೆರಿಯರಲ್ಲಿ ಅನ್ನೋದನ್ನು ನಾವು ಮನಗಾಣಬೇಕಾಗುತ್ತೆ. ಆದರೆ ಈ ಹಿಂದೆ ಹೇಳ್ದಂಗೆ ಕಮಿಟೆಡ್ ಆಗಿದ್ದೀರಾ, ಫ್ಯಾಮಿಲಿ ಸ್ಟಾರ್ಟ್ ಆಗಿದೆ ಅಂತಂದಾಗ ಆ ಜವಾಬ್ದಾರಿ ಹೆಚ್ಚಾಗಿದ್ದಾಗ ಈ ರಿಸ್ಕ್ನೂ ನೀವು ನೋಡಬೇಕಾಗತ್ತೆ. ನೀವು ಜಾಬ್ ಲಾಸ್ ಆಗಿದ್ದಲ್ಲಿ, ಒಂದು ವೇಳೆ ಫೈರ್ ಆಗಿದ್ದಲ್ಲಿ, ಲೇ ಆಫ್ ಆಗಿದ್ದಲ್ಲಿ, ಸೊ ಹೇಗೆ ಅದನ್ನು ನೀವು ಮ್ಯಾನೇಜ್ ಮಾಡ್ತೀರಾ? ಕುಟುಂಬ ನಿಮ್ಮ ಮೇಲೆ ಅವಲಂಬಿತವಾಗಿದ್ದರೆ ಭಾಳ ಕಷ್ಟ ಆಗುತ್ತೆ. ನಿಮಗೆ ಬೇರೆ ರೀತಿಯಾದಂಥ EMIಗಳು, ಜವಾಬ್ದಾರಿಗಳಿದ್ದಲ್ಲಿ ನಿಮಗದು ಕಷ್ಟವಾಗಿ ಪರಿಣಮಿಸಬಹುದು. ಆದ್ದರಿಂದ ಇದರ ಒಂದು ಆಯಾಮವನ್ನು ಸಹ ನೀವು ನೋಡಬೇಕಾಗತ್ತೆ. ಅದಕ್ಕೆ ತಕ್ಕಂಥ ತಯಾರಿಗಳನ್ನು ಸಹ ಪೂರ್ವಪರವಾಗಿ ಮಾಡಬೇಕಾಗುತ್ತೆ ಅನ್ನೋದನ್ನು ಸಹ ನಾವು ಗಮನಿಸುವಂಥ ಒಂದು ಅಂಶ ಇದೆ. ಸೊ ನೀವು ಯಾವುದೇ ಒಂದು ಕರಿಯರನ್ನು ಸ್ಟಾರ್ಟ್ ಮಾಡಬೇಕು ಅಂದಾಗ 3 ಅಂಶನ ನೆನಪು ಇಟ್ಕೋಬೇಕು. ಒಂದು, ನಿಮ್ಗೆ ಆ ಕರಿಯರಲ್ಲಿ ಆಸಕ್ತಿ ಇರಬೇಕು, ನೀವು ಎಂಜಾಯ್ ಮಾಡುವಂಥ ಒಂದು ಪರಿಸ್ಥಿತಿಲಿರಬೇಕು. ಅದನ್ನು ನೀವು ಆ ಕರಿಯರನ್ನು ನೀವು ಬಿಸ್ನೆಸ್ ಆಗಿ ನೀವು ಪರಿವರ್ತನೆ ಮಾಡ್ತಿದ್ದೀರಾ ಅಂದಲ್ಲಿ, ಸೊ ನೀವು ಎಂಜಾಯ್ಮೆಂಟ್ ಇದೆ ನಿಮಗೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತು ನಿಮಗೆ ಒಂದು ಸ್ಕಿಲ್ ಸೆಟ್ ಚೆನ್ನಾಗಿದೆ ಅಂದಲ್ಲಿ, ನಿಮ್ಗೆ ಯಾವುದೇ ರೀತಿ ಹಣ ಬರ್ತಾ ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ ಅದು ನಿಮಗೊಂದು ಹಾಬಿ ಆಗಿರುತ್ತೆ ಅನ್ನುವಂಥ ವಿಚಾರ. ಒಂದು ವೇಳೆ ನಿಮ್ಗೆ ಆ ಒಂದು ವಿಷಯದಲ್ಲಿ ಆಸಕ್ತಿ ಇದೆ, ಸ್ಕಿಲ್ ಸೆಟ್ಟು ಚೆನ್ನಾಗಿದೆ ಮತ್ತು ಪೇಮೆಂಟು ಬರ್ತಾ ಇದೆ ನಿಮಗೆ ಅಂದಲ್ಲಿ, ನಿಮಗೆ ಒಂದು ಉತ್ತಮವಾದಂಥ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿ ನೀವು ಬದಲಾವಣೆ ಆಗ್ತೀರಾ. ನಿಮಗೆ ಆಸಕ್ತಿ ಇಲ್ಲ, ಸ್ಕಿಲ್ಸ್ ಚೆನ್ನಾಗಿದೆ, ಬಟ್ ಆದರೆ ನಿಮಗೆ ಪೇಮೆಂಟು ಬರ್ತಾ ಇದೆ ಅಂತಂದಲ್ಲಿ ನಿಮಗೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಅದರಿಂದ ಏನಾಗುತ್ತೆ, ನಿಮಗೊಂದು ರೀತಿ ಬರ್ನ್ಔಟ್ ಆಗುತ್ತೆ ಅನ್ನೋಂಥ ಒಂದು ವಿಚಾರ. ಒಂದು ಬರ್ನ್ಔಟ್ ಆಗುತ್ತೆ ಅಂದರೆ ಒಂದು ಆಸಕ್ತಿ ಇಲ್ಲದಿದ್ದಂಥ ಒಂದು ಜೀವನವಾಗಿರುತ್ತೆ ಅನ್ನೋಂಥ ವಿಚಾರ. ಒಂದು ವೇಳೆ ಏನು ಅಂತಾರೆ, ನಿಮಗೆ ಎಂಜಾಯ್ ಮಾಡಿ ನೀವು ಆ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೀರಾ, ನಿಮಗೆ ಯಾವುದೇ ರೀತಿಯಾಗಿ ಸ್ಕಿಲ್ ಇಲ್ಲ ಅಂತ ಅಂದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಪ್ರಾಡಕ್ಟು ಚೆನ್ನಾಗಿರೋದಿಲ್ಲ, ಉತ್ತಮವಾದಂಥ ಪ್ರಾಡಕ್ಟ್ ಇರೋದಿಲ್ಲ. ಆದ್ದರಿಂದ ನಿಮಗೆ ಕೊಡುವಂಥ ಒಂದು ಹಣ ಏನಿದೆ, ಬರುವಂಥ ಹಣ ಏನಿದೆ ಅದು ಉತ್ತಮವಾಗಿರೋದಿಲ್ಲ, ರಿವ್ಯೂಸ್ ಬ್ಯಾಡ್ ಆಗುತ್ತೆ, ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಹೇಳಿದಾಗ ನಿಮ್ಮ ಫ್ಯೂಚರ್ ನೋಡಿದಾಗ ಭವಿಷ್ಯದಲ್ಲಿ ಬಿಸ್ನೆಸ್ ಫ್ಯೂಚರು ಲಾಂಗ್ ಲಾಸ್ಟಿಂಗ್ ಆಗಿ ಇರೋದಿಲ್ಲ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ ಅಂದಾಗ ನಿಮ್ಮ ಪ್ರಾಡಕ್ಟಲ್ಲಿ ಲೋಪದೋಷಗಳು ಉದ್ಭವ ಆಗುತ್ತೆ ಅನ್ನುವಂಥ ವಿಚಾರ. ಇದನ್ನೆಲ್ಲ ಗಮನವಾಗಿ ಇಟ್ಕೋಬೇಕಾಗುತ್ತೆ. ಆಮೇಲೆ ನೀವು ಯಾವತ್ತೂ ಒಂದು ನೆನ್ಪಿಟ್ಕೊಳ್ಳಿ, ಒಂದು ಪ್ರಾಸೆಸ್ನ ನೀವು ಡೆವಲಪ್ ಮಾಡಬೇಕು ಹೊರತು ನೀವು ಒಂದು ಪ್ರಾಡಕ್ಟನ್ನ ಡೆವಲಪ್ ಮಾಡಬಾರ್ದು. ಸೊ ಒಂದು ಪ್ರಾಸೆಸ್ ಹೇಗಿರಬೇಕಂದ್ರೆ, ನೀವು ನಿದ್ದೆ ಮಾಡಿದ್ರೂ ಸಹ ನಿಮಗೆ ಅದು ಆದಾಯವನ್ನು, ಇನ್ಕಮ್ನ ಜನ್ರೇಟ್ ಮಾಡಿಕೊಡ್ಬೇಕು. ಉದಾಹರಣೆಗೆ ಬಹಳಷ್ಟು ಬಿಸ್ನೆಸ್ ಮಾಡೆಲ್ ಇದೆ. ನೀವು ಲೇಖಕರಾಗಿರ್ತೀರ ಅಂದರೆ ಒಂದು ಸಲ ನೀವು ಪುಸ್ತಕ ಬರೆದ್ರೆ ಸಾಕು, ಆ ಪುಸ್ತಕ ಪ್ರಸಿದ್ಧಿ ಆಯಿತು ಅಂದರೆ ಸಾಕು, ನಿಮಗೆ ಕಾಲಕ್ಕೂ
ಹಣವನ್ನು ಗಳಿಸ್ಕೊಡ್ತಾ ಬರುತ್ತೆ. ಉದಾಹರಣೆ ಹೇಳೋದಾದ್ರೆ ಹ್ಯಾರಿ ಪಾಟರ್ ಸೀರೀಸ್ ಆಗಿರ್ಬೋದು, ಅಥವಾ ನಾವು ಇನ್ನೂ ಹಲವಾರು ಎಕ್ಸಾಂಪಲನ್ನು ನೋಡ್ಕೊಬೋದು. ಯೂಟ್ಯೂಬ್ ಚಾನಲ್ಸ್ಗಳನ್ನು ಸಹ ನಾವು ನೋಡ್ಬೋದು. ಈಗ ಈ ನಮ್ಮ ಒಂದು ಯೂಟ್ಯೂಬ್ ಚಾನಲಿನ ಪರ್ಪಸ್ಸು ಅದೇ ರೀತಿ ನಿಮಗೆಲ್ಲರಿಗೂ ಎಜುಕೇಟ್ ಮಾಡ್ದಂಗೂ ಆಗುತ್ತೆ ಒಂದು ಕಡೆಯಿಂದ. ಪ್ರಸಿದ್ಧಿ ಇನ್ ಫ್ಯೂಚರಲ್ಲಿ ಆಯಿತು ಅಂತಂದರೆ ಒಂದು ಇನ್ಕಮ್ ಜನರೇಟಿಂಗ್ ಟೂಲ್ ಆಗೂ ಇದಾಗಿರುತ್ತೆ ನಮಗೆ ಅನ್ನೋಂಥ ವಿಷಯ. ಸೊ ಅಕಾಡೆಮಿಕ್ ಪರ್ಸ್ಪೆಕ್ಟಿವಲ್ಲೂ ಒಂದು ಅಡ್ವಾಂಟೇಜ್ ಆಗುತ್ತೆ, 4 ಜನರಿಗೆ ಅನುಕೂಲ ಆಗುತ್ತೆ, ಪ್ಲಸ್ ಮುಂದಿನ ತಲೆಮಾರಿಗೂ ಸಹ ಉಪಯೋಗವಾದಂಥ ಒಂದು ಮಾಹಿತಿ ಸಿಗುತ್ತೆ. ಮತ್ತು ಇದೊಂದು ರೀತಿ ಆ್ಯಡ್ ರೆವೆನ್ಯೂ ಮೂಲಕ ನಿಮಗೆ ಹೆಚ್ಚಿನ ಆದಾಯ ಬರಲಿಲ್ಲ ಅಂದರೂ ಒಂದು ತಕ್ಕ ಮಟ್ಟಿಗೆ ಆದಾಯ ಬರೋದಕ್ಕಾದ್ರೂ ಅದು ಹೆಲ್ಪ್ ಆಗುತ್ತೆ ಅನ್ನೋಂಥ ವಿಷಯ. ಸೊ ಹಾಗೆಯೇ ಇಲ್ಲಿ ಹಲವಾರು ವಿಚಾರಗಳಿದೆ. ನೀವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಎಕ್ಸಿಸ್ಟಿಂಗ್ ಬಿಸ್ನೆಸ್ಗಳಿರ್ತವೆ. ಅದರಲ್ಲಿ ತುಂಬ ಹಿರಿಯರಿರ್ತಾರೆ, ಮುತ್ಸದ್ದಿಗಳಿರ್ತಾರೆ. ಅವರಿಗೆ ಆಲ್ರೆಡಿ ಬಿಸ್ನೆಸ್ಸಲ್ಲಿ ಒಳ್ಳೆ ಸ್ಟ್ಯಾಂಡ್ ಆಗಿರುತ್ತೆ. ಬಟ್ ಅದನ್ನು ಮುಂದುವರ್ಸ್ಕೊಬೇಕು ಅನ್ನೋಂಥ ಆಸಕ್ತಿ ಇರೋದಿಲ್ಲ. ಮಕ್ಕಳೆಲ್ಲ ಸೆಟ್ಲ್ ಆಗಿರ್ತಾರೆ. ಅವ್ರು ರಿಟೈರ್ಮೆಂಟ್ ತೊಗೊಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಅವ್ರ ಜೊತೆಗೆ ನೀವು ಹೋಗ್ಬಿಟ್ಟು ನೀವು ಆರಂಭಿಕ ಬಂಡವಾಳವನ್ನು ಹಾಕ್ಕೊಂಡು ಆ ಒಂದು ಬಿಸ್ನೆಸ್ ವ್ಯಾಪಾರವನ್ನು ನೀವು ಕಲಿತು ಆ ಒಂದು ಬಿಸ್ನೆಸ್ನ ನೀವು ಮುಂದುವರ್ಸ್ಕೊಂಡು ಹೋಗೋದಕ್ಕಾಗುತ್ತಾ ಅನ್ನೋದನ್ನು ಸಹ ನೋಡ್ಬೋದು. ಇದು ಯಶಸ್ವಿಯಾದಂಥ ಒಂದು ಮಾಡೆಲ್ ಆಗಿದೆ. ಅದೇ ರೀತಿ ಫ್ರಾಂಚೈಸಿ ಮಾಡೆಲ್ಸ್ಗಳ ಮೂಲಕ ಸಹ ನೀವು ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಎಲ್ಲದಕ್ಕೂ ಉತ್ತಮವಾಗಿ ನೀವು ಸಾಧನೆ ಮಾಡಬೇಕು ಅಂದರೆ ತಾಳ್ಮೆ ಬಹಳ ಮುಖ್ಯ, ಮತ್ತು ಅದಕ್ಕೆ ತಕ್ಕಂತಹ ಪರಿಶ್ರಮ ಸಹ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಭೇಟಿ ಮಾಡೋಣ. ಧನ್ಯವಾದಗಳು. ನಿಮ್ಮ ಸಂದೇಶ.